ಆ್ಯಕ್ಚುಲಾಗಿ ಯಾವುದೇ ಬಿರಿಯಾನಿಯ ರುಚಿ ನಿಂತಿರೋದೇ ಈರುಳ್ಳಿ ಮೇಲೆ. ಈರುಳ್ಳಿನ ಯಾವ ಥರ ನಾವು ಫ್ರೈ ಮಾಡಿಕೊಂಡು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಬಿರಿಯಾನಿ ರುಚಿಯನ್ನು ಡಬಲ್ ಮಾಡೋ ಥರ ಈರುಳ್ಳಿನ ಪರ್ಫೆಕ್ಟಾಗಿ ಬಿರಿಯಾನಿಗೆ ಹೇಗೆ ಫ್ರೈ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಮೊದಲನೇದಾಗಿ ನೀಟಾಗಿರುವಂತಹ ಈರುಳ್ಳಿನ ತಗೋಬೇಕು. ಕೆಲವೊಂದು ಕಡೆ ಡಬಲ್ ಇರುತ್ತೆ, ಆ ಥರದ್ದು ಬೇಡ, ಸಿಂಗಲ್ ಇರುವಂಥದ್ದು. ಅದಾದ ನಂತರ ಮೇಯ್ನಾಗಿ ಏನು ಅಂತಂದರೆ ಅದರ ಸಿಪ್ಪೆನ ಮೇಲ್ಗಡೆ ಒಂದು ಸಿಪ್ಪೆನ ತಗೋಬಿಡಿ. ಅನಂತರ ಈ ದಂಟು ಇದೆಯಲ್ವಾ, ತುದಿ ಭಾಗದಲ್ಲಿ ದಂಟು ಇರುತ್ತಲ್ವ, ಅದನ್ನ ನೀಟಾಗಿ ಕಟ್ ಮಾಡಬೇಕು. ಯಾಕಂತಂದರೆ ಆ ದಂಟು ಇದ್ದರೆ ಅದನ್ನ ನಮಗೆ ಈರುಳ್ಳಿನ ಸರಿಯಾಗಿ ಬಿಡಿ ಮಾಡೋಕ್ಕೆ ಬರಲ್ಲ. ಹಾಗೆಯೇ ಬುಡಭಾಗನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದೆರಡನ್ನು ಕಟ್ ಮಾಡ್ಕೊಂಡಾದ ನಂತರ ಇನ್ನೊಂದು ಲೇಯರ್ ನಿಮಗೆ ಚೆನ್ನಾಗಿಲ್ಲದಿದ್ದರೆ ಅದನ್ನ ತೆಗೆದು ಈರುಳ್ಳಿನ ಕಟ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ತೊಳ್ಕೋಬೇಕು. ಅದಾದ ನಂತರ ಚಿಕ್ಕ ಸಪೂರ ಸಣ್ಣ ಸ್ಲೈಸ್ ಆಗಿ ಮಾಡಬೇಕು. ಅಂದರೆ ನೋಡಿ, ಉದ್ದುದ್ದ ಇದ್ರೂ ಏನು ತೊಂದರೆ ಇಲ್ಲ, ಬಟ್ ಸಪೂರ ಆಗಬೇಕು. ತುಂಬಾ ತಿನ್ನ ಸ್ಲೈಸ್ ಮಾಡಬೇಕು. ಈರುಳ್ಳಿನ ಯಾವಾಗಲೂ ತಿನ್ನ ಸ್ಲೈಸ್ ಮಾಡಿದರೆ ಬೇಗ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಬಿರಿಯಾನಿಗೆ ಹಾಕುವ ಈರುಳ್ಳಿನ ತುಂಬ ತಿನ್ನಾಗಿ ಸಪೂರಕ್ಕೆ ನೀವು ಸ್ಲೈಸ್ ಮಾಡ್ಕೋಬೇಕು. ಅದಾದ ನಂತರ ಒಂದ್ಸರಿ ಕೈಯಿಂದ ಈ ಥರ ಹೊಸಕ್ಕೆ ಬಿಟ್ಟು ಎಲ್ಲ ಎಸಳುಗಳನ್ನು ಬಿಡಿಸ್ಬೇಕು. ಫ್ರೈ ಮಾಡೋಕ್ಕಿಂತ ಮುಂಚೆ ಗಮನ ಇಡಿ, ನೀಟಾಗಿ ಎಸಳುಗಳನ್ನು ಬಿಡಿಸಿ ಈ ಥರ ಮಾಡಿಕೊಂಡು ರೆಡಿ ಇರಬೇಕು. ಈರುಳ್ಳಿ ಫ್ಲೇವರ್, ಬಿರಿಯಾನಿ ಫ್ಲೇವರ್ ಜಾಸ್ತಿ ಆಗಬೇಕು ಅಂತಂದರೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಫ್ರೈ ಮಾಡಲಿಕ್ಕೆ ತವ ಮೇಲೆ ಪ್ಯಾನ್ ಇಟ್ಬಿಟ್ಟು ಎಷ್ಟು ಈರುಳ್ಳಿ ಇದೆ ಅದರ ಮೇಲೆ ನಾನೊಂದು 4 ಈರುಳ್ಳಿ ತಗೊಂಡಿದ್ದೇನೆ. ಆದ್ದರಿಂದ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, 3 ಟೇಬಲ್ ಸ್ಪೂನಷ್ಟು ತುಪ್ಪ. ಕುಕ್ಕಿಂಗ್ ಆಯಿಲ್ ಮತ್ತು ತುಪ್ಪ ಮಿಕ್ಸ್ ಮಾಡಿನೇ ಈರುಳ್ಳಿನ ಫ್ರೈ ಮಾಡಬೇಕು. ಫ್ಲೇವರ್ ಇದೆಯಲ್ಲ ಡಬಲ್ ಆಗುತ್ತೆ, ಬಿರಿಯಾನಿ ರುಚಿ ಕೂಡ ಡಬಲ್ ಆಗುತ್ತೆ. ಮೀಡಿಯಮ್ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡು ನಾವು ಈರುಳ್ಳಿನ ಫ್ರೈ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಈರುಳ್ಳಿನ ಫ್ರೈ ಆಗಲಿಕ್ಕೆ ಇಟ್ಬಿಟ್ಟು ನೀವು ಬೇರೆ ಕಡೆ ಹೋಗಬಾರ್ದು. ಅದಕ್ಕೆ ಸೌಟನ್ನು ಈ ಥರ ಸೌಟ್ ಆಡಿಸುತ್ತಾ ಕೈ ಆಡಿಸ್ತಾನೇ ಇರಬೇಕು, ಮಗುಚ್ತಾನೇ ಇರಬೇಕು. ಯಾಕಂತಂದರೆ ಈಕ್ವಲ್ ಆಗಿ ಈರುಳ್ಳಿ ಫ್ರೈ ಆಗಬೇಕು. ಒಂದು ಜಾಸ್ತಿ ಫ್ರೈ ಆಗೋದು, ಇನ್ನೊಂದು ಕಮ್ಮಿ ಫ್ರೈ ಆಗೋದು ಆಗಬಾರ್ದು. ನೀಟಾಗಿ ಈರುಳ್ಳಿ ಫ್ರೈ ಆದ ನಂತರ ನೋಡಿ, ತುಂಬ ಅಂದರೆ ನಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಕ್ರಿಸ್ಪಿ ಬರಬೇಕು, ಜಾಸ್ತಿ ಕ್ರಿಸ್ಪಿ ಅಲ್ಲ. ಕರಟೋಕ್ಕಿಂತ ಮುಂಚೆ ನೀಟಾಗಿ ಫ್ರೈ ಆದ ನಂತರ ತೆಗೆದು ಬಿಡಬೇಕು. ಯಾಕಂತಂದರೆ ನೀವು ಒಂದ್ಸರಿ ಸ್ಟವ್ ಆಫ್ ಮಾಡಿದ ನಂತರ ಕೂಡ ಈರುಳ್ಳಿ ಆ ಎಣ್ಣೆ ಇದಕ್ಕೆ ಸ್ವಲ್ಪ ಫ್ರೈ ಆಗುತ್ತೆ. ಈ ಕಲರ್ಗೆ, ಗೋಲ್ಡನ್ ಕಲರ್ಗೆ ಬಂದಾಗ ತೆಗೆದು ಬಿಡಬೇಕು. ಸ್ಟವ್ ಬಂದ್ ಮಾಡಬೇಕು. ಅದಾದ ನಂತರ ಒಂದು ತಟ್ಟೆಗೆ ಹರಡ್ಬಿಟ್ಟು ಇಡ್ಬೋದು. ಅಥವಾ ನೀವು ಸ್ಟೋರ್ ಮಾಡಬೇಕು ಅಂತಂದರೆ ನೀವು ಈರುಳ್ಳಿನ ಟಿಶ್ಯೂ ಪೇಪರಲ್ಲಿ ಹಾಕಿಬಿಟ್ಟು ಅದರ ಎಣ್ಣೆ ಪಸೆ ಆರಿದ ನಂತರ ಅದನ್ನ ಡಬ್ಬದಲ್ಲಿ ಹಾಕಿಬಿಟ್ಟು ಎಷ್ಟು ದಿನ ಬೇಕಾದರೂ ಫ್ರೈ ಮಾಡಿರುವಂಥ ಈರುಳ್ಳಿನ ನಾವು ಸ್ಟೋರ್ ಮಾಡಿ ಇಡ್ಬೋದು. ಬಿರಿಯಾನಿ ಮಾಡಿದಾಗ, ಪಲಾವ್ ಮಾಡಿದಾಗ ಯಾವಾಗ ಬೇಕಾದರೂ ಈ ಫ್ರೈ ಮಾಡಿರೋ ಈರುಳ್ಳಿನ ಹಾಕಿದರೆ ಅದರ ಫ್ಲೇವರ್ ಇದೆಯಲ್ಲ ಡಬಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಾನು ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.